ಏನು ಯಾವ ಟೈಮಲ್ಲಿ ಏನ್ ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಅದೇ ಸಮಸ್ಯೆ ಇಲ್ಲ. ನಮ್ಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ಏನ್ ಮಾಡಬೇಕು ಮಾಡ್ತಾರೆ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡಕ್ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನ್ ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ರು ಹೇಳಿದ್ವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ನೋಡಪ್ಪ, ನಾನು ಯಾವ್ದೂ ಪೊಲಿಟಿಕಲ್ ಇಶ್ಯೂಸ್ ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಾದ್ರು ಟೈಮ್ ಬಂದಾಗ ನಿಮ್ಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದಿನೇ ಹೇಳಿದ್ದೀನಿ. ಕೇವಲ ಭ್ರಾಂತಿಯಾಗಲಿದೆಯಾ ಕಾಂಗ್ರೆಸ್ನ ಮೇಕ್ ಕ್ರಾಂತಿ? ದೆಹಲಿಯಿಂದ ಮತ್ತೆ ಖಾಲಿ ಕೈನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಗಾಳಿ ಕುಡಿಯಲು ಬಂದಿಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ 3 ದಿನ ದೆಹಲಿಯಲ್ಲಿದ್ರೂ ಸಿಗಲಿಲ್ಲ ರಾಹುಲ್ ಗಾಂಧಿಯ ದರ್ಶನ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇರಲಿ, ವೇಣುಗೋಪಾಲ್ ಸಹ ಸಿಗಲಿಲ್ಲ. ಕೇವಲ ಖರ್ಗೆ ಭೇಟಿ ಮಾಡಿ ವಾಪಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಮೇನಲ್ಲಿ ಕ್ರಾಂತಿ ಆಗತ್ತೆ ಅನ್ನೋದೆಲ್ಲ ಏನ್ ಚರ್ಚೆ ಇತ್ತಲ್ಲ, ಕ್ರಾಂತಿಯಲ್ಲ ಭ್ರಾಂತಿ ಆಗಲಿದೆಯಾ ಅನ್ನೋದು ಅನುಮಾನ. ಇವರದ್ದೇ ಪಕ್ಷದೊಳಗಡೆ ಯಾರ ಭೇಟಿಗೂ ಕೂಡ ಅವಕಾಶ ಸಿಗಲಿಲ್ಲ. ಸಿ ವೇಣುಗೋಪಾಲ್ ಕೂಡ ಅವರಿಗೆ ಸಿಗಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರೂ ಸೀದಾ ವಾಪಸ್ ಬಂದ್ರು ಡಿಕೆ ಶಿವಕುಮಾರ್. ಡಿಕೆಶಿ ಖಾಲಿ ಕೈನಲ್ಲಿ ಬಂದಿದ್ದು ಇದೇ ಮೊದಲು ಅಲ್ಲ. 4-5 ಬಾರಿ ದೆಹಲಿಗೆ ಹೋದವರು ಬರಿಗೈಯಲ್ಲೇ ವಾಪಸ್ ಬಂದಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಪದೇ ಪದೇ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆದರೆ ರಾಹುಲ್ ಭೇಟಿ ಸಾಧ್ಯವಾಗದೆ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಮೇನಲ್ಲಿ ನಾಯಕತ್ವ ಬದಲಾವಣೆ ಅನ್ನೋದು ಬರೀ ಕನಸ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸದೊಂದು ಚರ್ಚೆ ಈಗ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಖಾಲಿ ಕೈನಲ್ಲಿ ಬಂದಿದ್ದೇ ಮೊದಲೇನಲ್ಲ, ಅಂಥದ್ದೇನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಸುರೇಶ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ ಜಾಯ್ನ್ ಆಗಿದ್ದಾರೆ. ಸುರೇಶ್, ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಾಗ ಏನೋ ಒಂದು ಆಗೇ ಬಿಡುತ್ತೆ, ಯಾಕಂತ ಹೇಳಿದ್ರೆ 5 ಸ್ಟೇಟ್ ಎಲೆಕ್ಷನ್ ಆ ಒಂದು ಬಿಸಿಯಿಂದ ಹೈಕಮಾಂಡ್ ಫ್ರೀ ಇದೆ ಅಂತ ಹೇಳಿದ್ರು. ಆದ್ರೆ ಭೇಟಿಗೂ ಕೂಡ ಅವಕಾಶ ಸಿಗ್ಲಿಲ್ವಲ್ಲ. ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸುರೇಶ್? ರಂಜಿತ್, ಕಾಂಗ್ರೆಸ್ನಲ್ಲಿ ಸಾಕಷ್ಟು 2 ಟೀಮ್ನಿಂದ ತಂತ್ರಗಾರಿಕೆಗಳು ನಡೀತಾ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಪ್ರಯತ್ನಗಳು ವಿಫಲ ಆಗ್ತಾ ಇರೋದು ಜಾಸ್ತಿ. ನೋಡಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಇದು ಮೊದಲಲ್ಲ, 4-5 ಬಾರಿ ಹೋಗಿರ್ತಾರೆ. ಅದು ನಾಯಕತ್ವ ಬದಲಾವಣೆ ವಿಚಾರವಾಗಿಯೇ ಮಾತನಾಡೋದಕ್ಕೆ, ನೇರವಾಗಿ ಒಂಟೊಂದು ಮಾತಾಡಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಿ ಹೋಗ್ತಾರೆ. ಆದರೆ ರಾಹುಲ್ ಗಾಂಧಿ ಅವರು ಈವರೆಗೂ ಕೂಡ ಅವರ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಇದು ಬಹಳ ಸ್ಪಷ್ಟ. ಜೊತೆಗೆ ನಾಯಕತ್ವದ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತುಕತೆಗೆ ಕೂರೋದಕ್ಕೆ ಹೈಕಮಾಂಡ್ ಸಿದ್ಧ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಿದೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅಂತಕ್ಕಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಶ್ನೆಯಾಗಿ ಉಳಿದಿರತಕ್ಕಂಥದ್ದು. ಈಗ ಇರತಕ್ಕಂಥದ್ದು ಮತ್ತೆ ಏಪ್ರಿಲ್ ಅಂದ್ರೆ ಈಗ ಮತ್ತೆ 28-29ನೇ ತಾರೀಕು ಮತ್ತೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಮತ್ತೆ ಡಿಕೆ ಶಿವಕುಮಾರ್ ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಒಂದು, ಈಗ ಪಶ್ಚಿಮ ಬಂಗಾಳ ಸೇರಿದಂತೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಕೂಡ ರಾಹುಲ್ ಗಾಂಧಿ ಮತ್ತೆ ಕೆ ಸಿ ವೇಣುಗೋಪಾಲ್ ಬಿಸಿ ಇದ್ದಾರೆ ಅಂತಕ್ಕಂಥದ್ದು ಈಗ ನಮಗೆ ಬರ್ತಿರ್ತಕ್ಕಂಥ ಮಾಹಿತಿ. ಹೀಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿಕೆ ಶಿವಕುಮಾರ್ ಪ್ರಯತ್ನ ಪಟ್ಟರು ಕೂಡ ಅದು ಸಕ್ಸಸ್ ಆಗಿಲ್ಲ. ಹೀಗಾಗಿ ಮತ್ತೆ 28 ಅಥವಾ 29ನೇ ತಾರೀಕು ಮತ್ತೆ ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈಗ ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಮಾತ್ರ ಚರ್ಚೆ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾವ ಒಂದು ಸಂದೇಶವನ್ನು ಕೊಡಬೇಕು ಆ ಸಂದೇಶವನ್ನು ಕೊಟ್ಟು ಬಂದಿದ್ದಾರೆ. ಸದ್ಯ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮೊದಲು ಅದನ್ನು ಇತ್ಯರ್ಥ ಮಾಡಿ 2.5 ವರ್ಷ ಅಂತಕ್ಕಂಥದ್ದು ಪವರ್ ಶೇರಿಂಗ್ ಅಂತ ಏನ್ ಚರ್ಚೆ ಆಗ್ತಾ ಇತ್ತು, ಅದಕ್ಕೆ ಈಗಾಗಲೇ 3 ವರ್ಷಗಳಾಗ್ತಾ ಬಂದಿದೆ. ಆಪ್ತರಿರ್ಬೋದು, ಹಾಗೇನೆ ಶಾಸಕರಿರ್ಬೋದು, ಸಚಿವರಿಗೆ, ಆಪ್ತರಿಗೆ ಯಾರೂ ಕೂಡ ನಾವು ಉತ್ತರವನ್ನು ಕೊಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲವನ್ನು ಕೂಡ ಈಗಾಗಲೇ ಅವರೇ ನೇರವಾಗಿ ಹ್ಯಾಂಡಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಒಂದು ಕಡೆಗೆ ಹಿರಿಯ ಶಾಸಕರು ಸಚಿವ ಸ್ಥಾನವನ್ನು ಕೊಟ್ಟುಬಿಡಿ ಅಂತೇಳಿ ಹೋಗ್ತಾ ಇರ್ತಕ್ಕಂಥ, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಅವರು ತಾವು ಕುರ್ಚಿಯನ್ನು ಉಳಿಸಿಕೊಳ್ಳಕ್ ಬೇಕಾದಂತಹ ಪ್ರಯತ್ನಗಳು, ಇದೆಲ್ಲದರ ಮಧ್ಯೆ ಹಾಗಿದ್ರೆ ನಾನು ಪಕ್ಷಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು ಏನು, ಪಕ್ಷಕ್ಕೆ ಮಾಡ್ತಿರೋದಕ್ಕೆ ಪ್ರತಿಫಲ ಏನು ಅಂತಕ್ಕಂತಹ ಒಂದಷ್ಟು ವಿಚಾರಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಟ್ಟು ಬಂದಿರತಕ್ಕಂಥದ್ದು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕೆ ಸಿ ವೇಣುಗೋಪಾಲ್ ಮೂಲಕ ಅಥವಾ ರಾಹುಲ್ ಗಾಂಧಿ ಅವರಿಗೆ ಸಂದೇಶವನ್ನು ರವಾನಿಸ್ತಾರೆ. ಬಹುಶಃ 29ನೇ ತಾರೀಕು ರಾಹುಲ್ ಗಾಂಧಿ ಅವರ ಭೇಟಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಹೋಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಕ್ಷಣಕ್ಕೆ ಇರತಕ್ಕಂತಹ ಮಾಹಿತಿ, ರಾಹುಲ್ ಗಾಂಧಿ ಅವರು ಏನು ಅಂದ್ಕೊಂಡಂತೆ ಹೋಗಿದ್ರು, ರಾಹುಲ್ ಗಾಂಧಿ ಅವರ ಭೇಟಿಗೆ ಅದು ಆಗಿಲ್ಲ. ಬರಿಗೈಲಿ ವಾಪಸ್ ಆಗಿರ್ತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟ. ನೋಡಿ, ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಹೋದಂತ ಸಂದರ್ಭದಲ್ಲಿ ಮಾಧ್ಯಮದವರ ಮುಂದೆ
ನಾನು ದೆಹಲಿಗೆ ಕೇವಲ ಗಾಳಿ ಕುಡಿಯೋಕೆ ಬಂದಿಲ್ಲ ಅಂತಕ್ಕಂತಹ ಒಂದು ಮಾತನ್ನ ಹೇಳಿ ಒಂದು ಪ್ರಶ್ನಾರ್ಥಕ ಅರ್ಥ ಸೂಚನೆಯನ್ನು ಕೊಟ್ಬಿಟ್ಟು ಹೊರಡ್ತಾರೆ. ಆದ್ರೆ ಮತ್ತೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಂತಹ ಡಿ ಕೆ ಶಿವಕುಮಾರ್ ಅವರು ಬೆಳಿಗ್ಗೆ ನಾನು ನಾಯಕತ್ವ ವಿಚಾರವಾಗಿ ಯಾವತ್ತೂ ಮಾತಾಡಕ್ ಹೋಗೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಂದು ಪಕ್ಷದ ಅಧ್ಯಕ್ಷರಾಗಿ ಪಕ್ಷದಲ್ಲಿ ಗೊಂದಲ ಮೂಡಿಸಬಾರದು ಅಂತಕ್ಕಂಥದ್ದು ಒಂದು, ಆದ್ರೆ ಸೈಲೆಂಟ್ ಆಗಿ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಸೈಲೆಂಟ್ ಆಗಿ ಮಾಡ್ತಾ ಇರ್ತಕ್ಕಂಥ ತಂತ್ರಗಾರಿಕೆಗಳು ಎಲ್ಲೂ ಸಕ್ಸಸ್ ಆಗ್ತಾ ಇಲ್ಲ ಅಂತಕ್ಕಂತಹ ಬೇಸರ ಕೂಡ ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥದ್ದು. ಹೀಗಾಗಿ ಬಹುಶಃ ಅಂತಿಮಕ್ಕೆ ಬಂದಿರತಕ್ಕಂಥ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. 28ನೇ ತಾರೀಕು ಅಥವಾ 29ನೇ ತಾರೀಕು ಮತ್ತೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೋಗಿ ಮಾತುಕತೆಗೆ ಸಿದ್ಧ ಅಂತ ಹೇಳಿಕಂತ ಒಂದು ಪ್ರಯತ್ನಗಳನ್ನ ಮಾಡೋದಕ್ಕೆ ಹೋಗ್ತಿದ್ದಾರೆ. ಆದ್ರೆ ಅದು ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಸದ್ಯಕ್ಕೆ ಯಾಕಂದ್ರೆ 4-5 ಬಾರಿ ಹೋದ್ರೂ ಕೂಡ ಭೇಟಿ ಅವಕಾಶ ಕೊಟ್ಟಿಲ್ಲ. 28-29ನೇ ತಾರೀಕು ಹೋದಾಗಾದ್ರೂ ಭೇಟಿ ಸಿಗ್ತಾರೋ ಇಲ್ವೋ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಸುರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅವ್ರು ಏನು ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಅದೇ ಸಮಸ್ಯೆ ಇಲ್ಲ. ನಮ್ಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನ್ ಮಾಡ್ಬೇಕು ಮಾಡ್ತಾರೆ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡಕ್ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನ್ ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ರು ಹೇಳಿದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ನೋಡಪ್ಪ, ನಾನು ಯಾವ್ದೂ ಪೊಲಿಟಿಕಲ್ ಇಶ್ಯೂಸ್ ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಾದ್ರು ಟೈಮ್ ಬಂದಾಗ ನಿಮ್ಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದಿನೇ ಹೇಳಿದ್ದೀನಿ. ಕೇವಲ ಭ್ರಾಂತಿಯಾಗಲಿದೆಯಾ ಕಾಂಗ್ರೆಸ್ನ ಮೇಕ್ ಕ್ರಾಂತಿ? ದೆಹಲಿಯಿಂದ ಮತ್ತೆ ಖಾಲಿ ಕೈನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಗಾಳಿ ಕುಡಿಯಲು ಬಂದಿಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ 3 ದಿನ ದೆಹಲಿಯಲ್ಲಿದ್ರೂ ಸಿಗಲಿಲ್ಲ ರಾಹುಲ್ ಗಾಂಧಿಯ ದರ್ಶನ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇರಲಿ, ವೇಣುಗೋಪಾಲ್ ಸಹ ಸಿಗಲಿಲ್ಲ. ಕೇವಲ ಖರ್ಗೆ ಭೇಟಿ ಮಾಡಿ ವಾಪಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಮೇನಲ್ಲಿ ಕ್ರಾಂತಿ ಆಗತ್ತೆ ಅನ್ನೋದೆಲ್ಲ ಏನ್ ಚರ್ಚೆ ಇತ್ತಲ್ಲ, ಕ್ರಾಂತಿ ಎಲ್ಲ ಭ್ರಾಂತಿ ಆಗಲಿದೆಯಾ ಅನ್ನೋದು ಅನುಮಾನ ಇವರದ್ದೇ ಪಕ್ಷದೊಳಗಡೆ. ಯಾರ ಭೇಟಿಗೂ ಕೂಡ ಅವಕಾಶ ಸಿಗ್ಲಿಲ್ಲ. ಸಿ ವೇಣುಗೋಪಾಲ್ ಕೂಡ ಅವ್ರಿಗೆ ಸಿಗ್ಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರೂ ಸೀದಾ ವಾಪಸ್ ಬಂದ್ರು ಡಿಕೆ ಶಿವಕುಮಾರ್. ಡಿಕೆಶಿ ಖಾಲಿ ಕೈನಲ್ಲಿ ಬಂದಿದ್ದು ಇದೇ ಮೊದಲು ಅಲ್ಲ. 4-5 ಬಾರಿ ದೆಹಲಿಗೆ ಹೋದವರು ಬರಿಗೈಯಲ್ಲೇ ವಾಪಸ್ ಬಂದಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಪದೇ ಪದೇ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಭೇಟಿ ಸಾಧ್ಯವಾಗದೆ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಮೇನಲ್ಲಿ ನಾಯಕತ್ವ ಬದಲಾವಣೆ ಅನ್ನೋದು ಬರೀ ಕನಸ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸದೊಂದು ಚರ್ಚೆ ಈಗ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಖಾಲಿ ಕೈನಲ್ಲಿ ಬಂದಿದ್ದೇ ಮೊದಲೇನಲ್ಲ, ಅಂತದ್ದೇನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಸುರೇಶ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ ಜಾಯ್ನ್ ಆಗಿದ್ದಾರೆ. ಸುರೇಶ್, ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಾಗ ಏನೋ ಒಂದು ಆಗೇ ಬಿಡುತ್ತೆ, ಯಾಕಂತ ಹೇಳಿದ್ರೆ 5 ಸ್ಟೇಟ್ ಎಲೆಕ್ಷನ್ ಆ ಒಂದು ಬಿಸಿಯಿಂದ ಹೈಕಮಾಂಡ್ ಫ್ರೀ ಇದೆ ಅಂತ ಹೇಳಿದ್ರು. ಆದ್ರೆ ಭೇಟಿಗೂ ಕೂಡ ಅವಕಾಶ ಸಿಗ್ಲಿಲ್ವಲ್ಲ. ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸುರೇಶ್? ರಂಜಿತ್, ಕಾಂಗ್ರೆಸ್ನಲ್ಲಿ ಸಾಕಷ್ಟು 2 ಟೀಮ್ನಿಂದ ತಂತ್ರಗಾರಿಕೆಗಳು ನಡೀತಾ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಪ್ರಯತ್ನಗಳು ವಿಫಲ ಆಗ್ತಾ ಇರೋದು ಜಾಸ್ತಿ. ನೋಡಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಇದು ಮೊದಲಲ್ಲ, 4-5 ಬಾರಿ ಹೋಗಿರ್ತಾರೆ. ಅದು ನಾಯಕತ್ವ ಬದಲಾವಣೆ ವಿಚಾರವಾಗಿಯೇ ಮಾತನಾಡೋದಕ್ಕೆ ನೇರವಾಗಿ ಒಂಟೊಂದು ಮಾತಾಡಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಿ ಹೋಗ್ತಾರೆ. ಆದರೆ ರಾಹುಲ್ ಗಾಂಧಿ ಅವರು ಈವರೆಗೂ ಕೂಡ ಅವರ ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಇದು ಬಹಳ ಸ್ಪಷ್ಟ. ಜೊತೆಗೆ ನಾಯಕತ್ವದ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತುಕತೆಗೆ ಕೂರೋದಕ್ಕೆ ಹೈಕಮಾಂಡ್ ಸಿದ್ಧ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಿದೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅಂತಕ್ಕಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಶ್ನೆಯಾಗಿ ಉಳಿದಿರತಕ್ಕಂಥದ್ದು. ಈಗ ಇರತಕ್ಕಂಥದ್ದು ಮತ್ತೆ ಏಪ್ರಿಲ್ ಅಂದ್ರೆ ಈಗ ಮತ್ತೆ 28-29ನೇ ತಾರೀಕು ಮತ್ತೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಒಂದು, ಈಗ ಪಶ್ಚಿಮ ಬಂಗಾಳ ಸೇರಿದಂತೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಕೂಡ ರಾಹುಲ್ ಗಾಂಧಿ ಮತ್ತೆ ಕೆ ಸಿ ವೇಣುಗೋಪಾಲ್ ಬಿಸಿ ಇದ್ದಾರೆ ಅಂತಕ್ಕಂಥದ್ದು ಈಗ ನಮಗೆ ಬರ್ತಿರ್ತಕ್ಕಂಥ ಮಾಹಿತಿ. ಹೀಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಟ್ಟರು ಕೂಡ ಅದು ಸಕ್ಸಸ್ ಆಗಿಲ್ಲ. ಹೀಗಾಗಿ ಮತ್ತೆ 28 ಅಥವಾ 29ನೇ ತಾರೀಕು ಮತ್ತೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈಗ
ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಮಾತ್ರ ಚರ್ಚೆ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾವ ಒಂದು ಸಂದೇಶವನ್ನ ಕೊಡಬೇಕು ಆ ಸಂದೇಶವನ್ನು ಕೊಟ್ಟು ಬಂದಿದ್ದಾರೆ. ಸದ್ಯ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮೊದಲು ಅದನ್ನ ಇತ್ಯರ್ಥ ಮಾಡಿ 2.5 ವರ್ಷ ಅಂತಕ್ಕಂಥದ್ದು ಪವರ್ ಶೇರಿಂಗ್ ಅಂತ ಏನ್ ಚರ್ಚೆ ಆಗ್ತಾ ಇತ್ತು ಅದಕ್ಕೆ ಈಗಾಗಲೇ 3 ವರ್ಷಗಳಾಗ್ತಾ ಬಂದಿದೆ. ಆಪ್ತರಿರ್ಬೋದು, ಹಾಗೇನೆ ಶಾಸಕರಿರ್ಬೋದು, ಸಚಿವರಿಗೆ, ಆಪ್ತರಿಗೆ ಯಾರೂ ಕೂಡ ನಾವು ಉತ್ತರವನ್ನು ಕೊಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲವನ್ನೂ ಕೂಡ ಈಗಾಗಲೇ ಅವರೇ ನೇರವಾಗಿ ಹ್ಯಾಂಡಲ್ ಮಾಡೋದು ಕೊಟ್ಟಿದ್ದಾರೆ. ಒಂದು ಕಡೆಗೆ ಹಿರಿಯ ಶಾಸಕರು ಸಚಿವ ಸ್ಥಾನವನ್ನು ಕೊಟ್ಟುಬಿಡಿ ಅಂತ ಹೇಳಿ ಹೋಗ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಕ್ ಬೇಕಾದಂತಹ ಪ್ರಯತ್ನಗಳು. ಇದೆಲ್ಲದರ ಮಧ್ಯೆ ಹಾಗಿದ್ರೆ ನಾನು ಪಕ್ಷಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು ಏನು, ಪಕ್ಷಕ್ಕೆ ಮಾಡ್ತಿರೋದಕ್ಕೆ ಪ್ರತಿಫಲ ಏನು ಅಂತಕ್ಕಂತಹ ಒಂದಷ್ಟು ವಿಚಾರಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಟ್ಟು ಬಂದಿರತಕ್ಕಂಥದ್ದು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕೆ.ಸಿ. ವೇಣುಗೋಪಾಲ್ ಮೂಲಕ ಅಥವಾ ರಾಹುಲ್ ಗಾಂಧಿ ಅವರಿಗೆ ಸಂದೇಶವನ್ನು ರವಾನಿಸ್ತಾರೆ. ಬಹುಶಃ 29ನೇ ತಾರೀಕು ರಾಹುಲ್ ಗಾಂಧಿ ಅವರ ಭೇಟಿಗೆ ಮತ್ತೆ ಡಿ.ಕೆ. ಶಿವಕುಮಾರ್ ಹೋಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಕ್ಷಣಕ್ಕೆ ಇರತಕ್ಕಂತಹ ಮಾಹಿತಿ, ರಾಹುಲ್ ಗಾಂಧಿ ಅವರು ಏನು ಅಂದ್ಕೊಂಡಂತೆ ಹೋಗಿದ್ರು ರಾಹುಲ್ ಗಾಂಧಿ ಅವರ ಭೇಟಿಗೆ ಅದು ಆಗಿಲ್ಲ. ಬರಿಗೈಲಿ ವಾಪಸ್ ಆಗಿರ್ತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟ. ನೋಡಿ, ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಹೋದಂತ ಸಂದರ್ಭದಲ್ಲಿ ಮಾಧ್ಯಮದವರ ಮುಂದೆ, ನಾನು ದೆಹಲಿಗೆ ಕೇವಲ ಗಾಳಿ ಕುಡಿಯೋಕೆ ಬಂದಿಲ್ಲ ಅಂತಕ್ಕಂತಹ ಒಂದು ಮಾತನ್ನ ಹೇಳಿ ಒಂದು ಪ್ರಶ್ನಾರ್ಥಕ ಅರ್ಥ ಸೂಚನೆ